ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಹೌ ಟು ಚೂಸ್ ಅ ರೈಟ್ ಆಪ್ಷನಲ್ ಅನ್ನೋ ಒಂದು ಟಾಪಿಕ್ ಮೇಲೆ ವಿಡಿಯೋನ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಿಮಗೆ UPSC ಸ್ಟಾರ್ಟ್ ಮಾಡಬೇಕು ಅಂತ ಇದೆ, ಬಟ್ ಫಸ್ಟ್ ಕನ್ಫ್ಯೂಷನ್ ಏನು ಅಂದರೆ ಯಾವ ಆಪ್ಷನಲ್ನ ಚೂಸ್ ಮಾಡಲಿ ಅಂತ. ಫ್ರೆಂಡ್ಸ್ ಹೇಳ್ತಾರೆ ಅಂತ ಜಿಯೋಗ್ರಫಿ ತೊಗೊಳ್ಳೋದು, ಯೂಟ್ಯೂಬಲ್ಲಿ ಕೇಳಿಬಿಟ್ಟು PSIR ಬೆಸ್ಟ್ ಅಂದ್ಕೊಳೋದು, ಟೆಲಿಗ್ರಾಮಲ್ಲಿ ನೋಡಿಬಿಟ್ಟು ಸೋಷಿಯಾಲಜಿ ಈಸಿ ಅಂದ್ಕೊಳೋದು, ಇನ್ಸ್ಟಾದಲ್ಲಿ ಮತ್ತೆ ಬೇರೆ ಆಪ್ಷನಲ್ನ ಚೂಸ್ ಮಾಡೋದು. ರಿಸಲ್ಟು ಕನ್ಫ್ಯೂಷನ್ ಆಗಿರುತ್ತೆ, ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಾನು ಕೂಡ ಸೇಮ್ ಮಿಸ್ಟೇಕ್ಸ್ ಮಾಡಿದ್ದೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಲಾಸ್ಟಲ್ಲಿ ನಿಮಗೆ ಆಪ್ಷನಲ್ ಚೂಸ್ ಮಾಡೋಕ್ಕೆ ಒಂದು ಈಸಿ ಫಾರ್ಮುಲಾನ ಕೊಡ್ತೀನಿ. ಫಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಆಪ್ಷನಲ್ಲು 500 ಮಾರ್ಕ್ಸಿಗಿದೆ. ಮೆನಿ ಪೀಪಲ್ ಥಿಂಕ್ ಈಸಿ ಆಪ್ಷನಲ್ ತೊಗೊಂಡ್ರೆ ಸೆಲೆಕ್ಟ್ ಆಗುತ್ತೆ. ಆ್ಯಕ್ಚುಲಿ UPSCಯಲ್ಲಿ ಈಸಿ ಆಪ್ಷನಲ್ ಅಂತ ಯಾವುದೂ ಇಲ್ಲ. ಎವ್ರಿ ಆಪ್ಷನಲ್ ಹ್ಯಾಸ್ ಎ ಟಾಪರ್ ಆ್ಯಂಡ್ ಎವ್ರಿ ಆಪ್ಷನಲ್ ಹ್ಯಾಸ್ ಎ ಫೇಲ್ಯೂರ್. ಡಿಫ್ರೆನ್ಸು ಆಪ್ಷನಲಲ್ಲಿ ಇಲ್ಲ, ಡಿಫ್ರೆನ್ಸು ನೀವು ಪ್ರಿಪ್ರೇಷನ್ ಹೇಗೆ ಮಾಡ್ತೀರಾ ಅನ್ನೋದ್ರಲ್ಲಿದೆ. ಸೊ ಫಸ್ಟ್ ಈ ಮಿತ್ತನ್ನು ರಿಮೂವ್ ಮಾಡಿ. ನೆಕ್ಸ್ಟ್ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಬಿಗಿನರ್ಸ್ ಮಾಡೋದಿದು. ಫ್ರೆಂಡ್ ಸೋಷಿಯಾಲಜಿ ತೊಗೊಂಡ್ರು ಅಂತ ನೀವು ಸೋಷಿಯಾಲಜಿ ತೊಗೊಳ್ಳೋದು, ಸೀನಿಯರ್ ಹಿಸ್ಟ್ರಿ ಹೇಳಿದರು ಅಂತ ನೀವು ಹಿಸ್ಟ್ರಿ ತೊಗೊಳ್ಳೋದು, ಟಾಪರ್ಸ್ ವಿಡಿಯೋ ನೋಡಿ ಆಂಥ್ರೋಪಾಲಜಿನ ಚೂಸ್ ಮಾಡೋದು, ಇದು ಸರಿ ಅಪ್ರೋಚ್ ಅಲ್ಲ. ಯಾಕಂದರೆ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಅವ್ರ ಆಪ್ಷನಲ್ನ ಚೂಸ್ ಮಾಡಿರ್ತಾರೆ, ಮತ್ತು ಅವ್ರ ಬ್ಯಾಕ್ಗ್ರೌಂಡು ಕೂಡ ಮ್ಯಾಟ್ರ್ ಆಗಿರುತ್ತೆ. ಸೊ ನಿಮ್ಮ ಪ್ರಿಪ್ರೇಷನಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನು ಚೂಸ್ ಮಾಡಿ. ಕಾಪಿ ಮಾಡಿದರೆ ಕನ್ಫ್ಯೂಷನ್ ಇನ್ಕ್ರೀಸ್ ಆಗುತ್ತೆ ಹೊತ್ತು ರೈಟ್ ಆಪ್ಷನಲ್ ಆಗೋಲ್ಲ. ಇನ್ನೊಂದು ಮಿಸ್ಟೇಕ್ಸ್ ಏನು ಅಂದರೆ, ಯೂಟ್ಯೂಬ್ ತಮ್ಲೈನ್ ನೋಡಿ ಆಪ್ಷನಲ್ನ ಚೂಸ್ ಮಾಡೋದು, ಸೋಷಿಯಾಲಜಿ ಈಸಿಯೆಸ್ಟು, PSIR ಸ್ಕೋರಿಂಗು ಮತ್ತು ಆಂಥ್ರೋಪಾಲಜಿನ ಫಾಸ್ಟಾಗಿ ಕವರ್ ಮಾಡ್ಬೋದು. ಫ್ರೆಂಡ್ಸ್, ಸ್ಕೋರ್ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸಬ್ಜೆಕ್ಟ್ ಮೇಲೆ ಆಗಿರಲ್ಲ. ಸೊ ಒಂದು ಸಬ್ಜೆಕ್ಟಲ್ಲಿ ಟಾಪರ್ ಬರ್ತಾರೆ ಅಂದರೆ ಅದೇ ಸಬ್ಜೆಕ್ಟಲ್ಲಿ ಫೇಲ್ ಕೂಡ ಆಗಿರ್ತಾರೆ. ಸೊ ಟ್ರೆಂಡ್ ನೋಡಿ ನಿಮ್ಮ ಆಪ್ಷನಲ್ನ ಡಿಸೈಡ್ ಮಾಡಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಇಂಟ್ರೆಸ್ಟು. ಇಮ್ಯಾಜಿನ್ ನೀವು ಚೂಸ್ ಮಾಡಿರೋ ಆಪ್ಷನಲ್ಲು 1 ಇಯರ್ ನೀವು ಸ್ಟಡಿ ಮಾಡ್ಬೋದಾ, ಆರ್ ಇನ್ ಕೇಸ್ 2 ಇಯರ್ವರೆಗೂ ನೀವು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ಬೋದಾ. ಬಿಕಾಸ್ ನೀವು ಡೈಲಿ ಅದೇ ಸಬ್ಜೆಕ್ಟ್ನ ಓದಬೇಕಾಗಿರುತ್ತೆ. ಇಂಟ್ರೆಸ್ಟ್ ಇಲ್ಲ ಅಂದರೆ ಫಸ್ಟ್ 1 ಮಂತ್ ಎಕ್ಸೈಟ್ಮೆಂಟ್ ಇರುತ್ತೆ, ಅದಾದಮೇಲೆ ಆ ಸಬ್ಜೆಕ್ಟು ಬೋರ್ ಆಗ್ತಾ ಹೋಗುತ್ತೆ, ಆಮೇಲೆ ಪ್ರೊಕ್ರಾಸ್ಟಿನೇಷನ್ ಸ್ಟಾರ್ಟ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಹೋಗುತ್ತೆ. ಸೊ ಫಸ್ಟು ಒಂದು ಚಾಪ್ಟರ್ನ ಓದಿ ಅಥವಾ NCERT ಓದಿ, ಯೂಟ್ಯೂಬ್ ಲೆಕ್ಚರ್ನ ನೋಡಿ, ಸಿಲೆಬಸ್ ನೋಡಿ, ನಿಮಗೆ ಆ ಸಬ್ಜೆಕ್ಟ್ ಓದೋಕ್ಕೆ ಎಕ್ಸೈಟ್ಮೆಂಟ್ ಬರುತ್ತಾ ಅಥವಾ ಬೋರ್ ಅನಿಸುತ್ತಾ. ಹಾನೆಸ್ಟ್ ಆನ್ಸರ್ ನಿಮಗೆ ಸರಿಯಾದ ಆಪ್ಷನಲ್ ಚೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ರಿಸೋರ್ಸಸ್. ಸಬ್ಜೆಕ್ಟ್ ಚೂಸ್ ಮಾಡೋಕ್ಕೂ ಮುಂಚೆ ಈ ಕ್ವಶನ್ಗೆ ನೀವು ಆನ್ಸರ್ ತಿಳ್ಕೊಂಡಿರಿ. ಏನು ಅಂದರೆ, ಸ್ಟ್ಯಾಂಡರ್ಡ್ ಬುಕ್ಸ್ ಇದೆನಾ, ಗುಡ್ ನೋಟ್ಸ್ ಅವೈಲೇಬಲ್ ಇದೆನಾ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ಸರ್ ಸಿಗುತ್ತಾ, ಟೆಸ್ಟ್ ಸೀರೀಸ್ ಇದೆನಾ, ಗೈಡೆನ್ಸ್ ಸಿಗುತ್ತಾ. ರಿಸೋರ್ಸ್ ಇಲ್ಲ ಅಂದರೆ ಪ್ರಿಪ್ರೇಷನ್ನು ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ರಿಸೋರ್ಸ್ನ ಚೆಕ್ ಮಾಡಿ, ಅದಾದಮೇಲೆ ನಿಮ್ಮ ಆಪ್ಷನಲ್ನ ಡಿಸೈಡ್ ಮಾಡಿ. ಒಂದು ಕಾಮನ್ ಡೌಟ್ ಇರುತ್ತೆ, ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು, ನಾನು ಸೋಷಿಯಾಲಜಿ ಚೂಸ್ ಮಾಡ್ಬೋದಾ, ಸೈನ್ಸ್ ಸ್ಟೂಡೆಂಟ್ ಆಗಿ ಹಿಸ್ಟ್ರಿನ ತಗೋಬೋದಾ, ಕಾಮರ್ಸ್ ಸ್ಟೂಡೆಂಟ್ಸು ಜಿಯೋಗ್ರಫಿ ತಗೋಬೋದಾ. ಆನ್ಸರ್ ಈಸ್ ಎಸ್. ಗ್ರ್ಯಾಜುಯೇಷನ್ ಬ್ಯಾಕ್ಗ್ರೌಂಡು ಹೆಲ್ಪ್ ಮಾಡಬಹುದು ನೀವು ತಗೊಳ್ಳೋ ಆಪ್ಷನಲ್ಗೆ, ಬಟ್ ಕಂಪಲ್ಸರಿ ಅಲ್ಲ. UPSCಯಲ್ಲಿ ತುಂಬ ಟಾಪರ್ಸು ಬೇರೆ ಬ್ಯಾಕ್ಗ್ರೌಂಡಿಂದ ಬೇರೆ ಆಪ್ಷನಲ್ನ ತೊಗೊಂಡಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಮೇಲೆ ಡಿಪೆಂಡ್ ಆಗೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಹಿಯರ್ ಈಸ್ ನಾನು ಫಾಲೋ ಮಾಡಿದ ಸಿಂಪಲ್ ಫಾರ್ಮುಲಾ ಏನು ಅಂದರೆ, UPSC ಆಪ್ಷನಲ್ ಸಬ್ಜೆಕ್ಟ್ ಲೀಸ್ಟ್ನ ನೋಡಿ, 3 ಸಬ್ಜೆಕ್ಟ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳಿ, ಪ್ರತಿ ಸಬ್ಜೆಕ್ಟ್ನ 1 ಚಾಪ್ಟರ್ ನೋಡಿ ಅಥವಾ NCERTನ ಓದಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡಿ, ಮತ್ತು ಬುಕ್ಸು ರಿಸೋರ್ಸಸ್ನ ಕಂಪೇರ್ ಮಾಡಿ. ನಿಮಗೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬಂದರೆ ಆ ಆಪ್ಷನಲ್ನ ಚೂಸ್ ಮಾಡಿ. ಒನ್ಸ್ ನೀವು ಆಪ್ಷನಲ್ನ ಡಿಸೈಡ್ ಮಾಡಿದರೆ ಪದೇ ಪದೇ ಚೇಂಜ್ ಮಾಡಬೇಡಿ ಆಪ್ಷನಲ್ನ. ಅದೇ ಒಂದು ಆಪ್ಷನಲ್ ಮೇಲೆ ನಿಮ್ಮ ಪ್ರಿಪ್ರೇಷನ್ನ ಫೋಕಸ್ ಮಾಡಿ. ಆ್ಯಂಡ್ ಒಂದು ಲಾಸ್ಟ್ ಅಡ್ವೈಸ್, ಪರ್ಫೆಕ್ಟ್ ಆಪ್ಷನಲ್ ಅಂತ ಯಾವುದೂ ಇಲ್ಲ, ಪರ್ಫೆಕ್ಟ್ ಪ್ರಿಪ್ರೇಷನ್ ಇದೆ. ಆಪ್ಷನಲ್ ನಿಮಗೆ ಸೆಲೆಕ್ಷನ್ ಕೊಡಲ್ಲ, ಡೈಲಿ ಕನ್ಸಿಸ್ಟೆನ್ಸಿ, ರಿವಿಷನ್ನು, ಆನ್ಸರ್ ರೈಟಿಂಗು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಇವೆಲ್ಲ ನಿಮಗೆ ಸೆಲೆಕ್ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಪ್ಷನಲ್ ಚೂಸ್ ಮಾಡಿ, ಮತ್ತು ಅದನ್ನ ಟ್ರಸ್ಟ್ ಮಾಡಿ, ನಿಮ್ಮ ಕನ್ಸಿಸ್ಟೆನ್ಸಿ ಮತ್ತು ಹಾರ್ಡ್ ವರ್ಕ್ನ ಕಂಟಿನ್ಯೂ ಮಾಡಿ. ಸೊ ಈ ವಿಡಿಯೋ ಆಗಿತ್ತು ಹೇಗೆ ಆಪ್ಷನಲ್ನ ಚೂಸ್ ಮಾಡಬೇಕು ಅನ್ನೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ
ಬಿಗಿನರ್ ಆಸ್ಪಿರೆಂಟ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಳಿ ನೀವು ಯಾವ ಆಪ್ಷನಲ್ನ ತೊಗೊಂಡಿದ್ದೀರಾ. ನಾನು ಕೂಡ ಒಬ್ಬ ಆಸ್ಪಿರೆಂಟ್, ಸೊ ನಮ್ಮ ಜರ್ನಿನ ಟುಗೆದರ್ ಕಂಟಿನ್ಯೂ ಮಾಡೋಣ. ಹಾಗೆ ಇದೇ ಥರ ಸಿಂಪಲ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.